ಒಂದು ಫ್ಯಾಮಿಲಿಗೆ ಒಬ್ಬ ಡೈರೆಕ್ಟ್ರ್ ಆಗಬೇಕು ಅನ್ನೋ ಒಂದು ಕನಸು, ಅವನ ಯಶಸ್ಸು, ಒಂದು ಕುಟುಂಬ ನೋಡ್ಕೋಬೇಕು ಅನ್ನೋ ಒಂದು ಇದು, ಆ ಕುಟುಂಬಕ್ಕೋಸ್ಕರ ಎಷ್ಟು ಹೋರಾಟ ಮಾಡಬೇಕು ಅನ್ನೋದು, ಮಕ್ಕಳ ಆಸೆ, ಮಗುನ ಒಂದು ಯಾವ ರೀತಿ ಇದು ಮಾಡಬೇಕು ಅನ್ನೋದು, ಅಪ್ಪನಿಗೊಂದು ಇದೆಲ್ಲ ಒಂದು ಮಕ್ಕಳಿಗೊಂದು ಒಳ್ಳೆ ಮೆಸೇಜ್ ಚೆನ್ನಾಗಿದೆ. ಕುಟುಂಬ ಹೇಳಿದ್ದೀವಿ ನೋಡೋ ಅಂಥ ಫಿಲಿಮು ತಂದೆ ಮಕ್ಕಳು ಬಾಂಧವ್ಯ ಮತ್ತು ಸಂಸಾರದ ಬಗ್ಗೆ ಕತೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೋಸ್ಕರ ತಂದೆ ಏನು ಮಾಡ್ತಾರೆ ಅದನ್ನು ಅವರ ಆಸೆನ ಈಡೇರ್ಸೋಕ್ಕೆ ಅಷ್ಟು ಕಷ್ಟಪಡ್ತಾರೆ. ಆದ್ರೂ ಪ್ರಯತ್ನಪಟ್ಟು ಮಾಡಿದ್ದಾರೆ. ಫಿಲಿಮು ಚೆನ್ನಾಗಿ ಬಂದಿದೆ. ಫಿಲಮ್ ಮಾತ್ರ ಸೀರಿಯಸ್ ತುಂಬ ಚೆನ್ನಾಗಿದೆ. ನಾನು ಕಾರಣ ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಬಂದಿದ್ದಾರೆ. ಫ್ಯಾಮಿಲಿ ನೋಡೋದು ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ರಿ, ನಿಜವಲ್ಲೂ ಮನೇಲಿ ಇರೋಕ್ಕೆ ಬೇಜಾರಾಗ್ತಾಯಿತ್ತು. ಆದರೆ ಒಳ್ಳೆ ಮೆಸೇಜು, ಸ್ವಲ್ಪ ಮನ್ಸಿಗೆ ತುಂಬ ನೋವಾಗುತ್ತೆ ಅಂಥ ಮೂವಿ. ಸಕಾಲ ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡು ತೋರಿಸಿ ಈ ಮೂವಿನ. ಮಿಡಲ್ ಕ್ಲಾಸಾಗಿ ಹುಟ್ಟೋದು ತಪ್ಪಲ್ಲ, ನಾವೇನು ಮಾಡ್ತೀವಿ ಅನ್ನೋದು ಇದು ಚೆನ್ನಾಗಿದೆ ಮೂವಿ. ಮಾತ್ರ ತುಂಬ ನೆನಪಾದರು. ನಮ್ಮ ಅಪ್ಪ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಕೇಳಿದೆಲ್ಲ ಕೊಡಿಸೋರು. ಆದರೆ ದೊಡ್ಡದು ಕೊಡ್ಸೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕದಾರ ಕೊಡಿಸ್ತಾಯಿದ್ರು. ಅದರಲ್ಲೇ ನಾವು ಖುಷಿಯಾಗಿರ್ತಾಯಿದ್ರು. ಇವತ್ತು ನಮ್ಮ ತಂದೆ ಇರಬೇಕಾಗಿತ್ತು, ಇಲ್ಲ. ಆದರೆ ತಂದೆಯವ್ರಿಗೆ ಹೇಳ್ತೀನಿ, ಫಿಲಮ್ ಬಂದು ನೋಡಿ, ಅವ್ರ ತಂದೆ ತಾಯಿ ವ್ಯಾಲ್ಯೂ ಗೊತ್ತಾಗುತ್ತೆ ಈ ಮೂವಿಲಿ. ಅವ್ರು ಎಷ್ಟು ಕಷ್ಟಪಡ್ತಾರೆ ನಮಗೋಸ್ಕರ ಅಂತ. ಬ್ರೋ ಚೆನ್ನಾಗಿದೆ ಬ್ರೋ, ಸೂಪರಾಗಿದೆ ಮೂವಿ. ಈ ಮಕ್ಳುಗಳನ್ನ ಸುಖದಲ್ಲಿ ಬೆಳೆಸ್ಬಾರ್ದು, ಕಷ್ಟ ತೋರಿಸಿ ಬೆಳೆಸ್ಬೇಕು. ಈ ಮೂವಿ ತಂದು ತೋರಿಸಿ ಚಿಕ್ಕ ವಯಸ್ಸಲ್ಲೇ ಕೇಳ್ತಾರೆ ಕಾರ್ ಬೇಕು, ಅದು ಬೇಕು, ಮತ್ತೊಂದು ಬೇಕು ಅಂದ್ಬಿಟ್ಟು. ಬಟ್ ಕಷ್ಟ ತೋರಿಸಿ ಕಾರ್ ಕೊಡಿಸಿ ಒಂದು ಒಳ್ಳೆ ಮೆಸೇಜ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿ. ನಾನು ಕರುಣಾಕರ ಸೂಪರಾಗಿದೆ. ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಬಂದು ನೋಡಿ. ಓಕೆ, ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ಬೋದು ಫಿಲಮ್, ಚೆನ್ನಾಗಿದೆ. ಮತ್ತೊಂದು ಸತಿ ಬಂದು ನೋಡೋಣ ಅನಿಸಿದೆ. ಮಾತಾಡಿದ್ಮೇಲೆ ತುಂಬ ಚೆನ್ನಾಗಿದೆ ಸರ್. ಅಂದರೆ ತುಂಬ ಎಮೋಷ್ನಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಇಂಥ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ ತುಂಬ ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್.